ಪ್ರಿಯ ವೀಕ್ಷಕರೇ, ಕೊರಂಗು ಕೃಷ್ಣ ಭಾಗ 8ರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಳೆದ ಬಾರಿಯಿಂದ ನಾನು ಹೇಳಿದ್ದೀನಿ ನಿಮಗೆ, ಎರಡು ಭೀಕರ ದೊಡ್ಡ ಗ್ಯಾಂಗ್ ವಾರ್ ಅಂದರೆ ಎರಡು ಸಿಂಡಿಕೇಟ್ ನಡುವಿನ ಒಂದು ಗ್ಯಾಂಗ್ ವಾರ್ ಇತ್ತು. ತುಂಬ ಹೀಟಾಗಿದ್ದಂಥ ಪರಿಸ್ಥಿತಿಯಲ್ಲಿ ಕೊರಂಗು ಟೀಮ್ ಕಂಪ್ಲೀಟ್ಲಿ ಜೈಲಲ್ಲಿತ್ತು. ಯಾರು? ಕೊರಂಗು, ಕೋತಿರಾಮ, ಲಿಂಗ, ಮಾರೇನಹಳ್ಳಿ ಜಗ್ಗ, ಶ್ರೀನಿವಾಸ ಗೌಡ, ಕಾಟ, ಜಾನಿ, ಹೀಗೆ ಒಂದು ಕೋಳಿ ಶಿವ, ಹೀಗೆ ದೊಡ್ಡ ಟೀಮು ಇದ್ದಿದ್ದು ಚಿತ್ರದುರ್ಗ ಜೈಲಲ್ಲಿ. ಇಂಥ ಟೈಮಲ್ಲಿ ಈ ಒಂದು ಟೀಮ್ನ ಆಪೋಸಿಟ್ ಟೀಮ್ ಅಂದರೆ ಯಾರು? ಮುಲಾಮ, ರಾಮ, ಲಕ್ಷ್ಮಣ, ಕಡುಬಗೆರೆ ರಾಮ ಅಲಿಯಾಸ್ ಪೈಸನ್ ರಾಮ, ಸೈಕಲ್ ರವಿ, ಪರಂಧಾಮ, ಈ ರೀತಿ ಅದು ಅವ್ರದ್ದೊಂದು ಆ ಕಡೆ ದೊಡ್ಡ ಗ್ಯಾಂಗು, ಈ ಕಡೆ ಕಾಮಾಕ್ಷಿ ಪಾಳ್ಯ ಗ್ಯಾಂಗ್ ಎಲ್ಲ ಸೇರಿ ಈ ಟೀಮ್ ಮೇಲೆ ಅವರು ಅಟ್ಯಾಕ್ ಮಾಡಿಸ್ಬೇಕು, ಅವ್ರ ಟೀಮ್ ಮೇಲೆ ಇವರು ಅಟ್ಯಾಕ್ ಮಾಡಿಸ್ಬೇಕು ಅಂದರೆ ಇದೇ ಸಂಚು ನಡೀತಾ ಇರುತ್ತೆ. ಯಾವಾಗ ಟೋನಿ ರೌಡಿ ಎಲ್ಲ ಅನಿಸುತ್ತೆ, ಸೂರಿ ಕೊಲೆ ಆಯಿತು, ಪರಿಸ್ಥಿತಿ ಇನ್ನೂ ಬಿಗಡಾಯಿಸುತ್ತೆ. ಒಂದು ನೆನಪಿರಲಿ, ಸೂರಿ ಕೊಲೆಯಾದ ಸಂದರ್ಭ ಆ ಟೈಮು ಅಷ್ಟೊತ್ತಿಗಾಗಲೇ ತಿಮ್ಮನಹಳ್ಳಿ ಗ್ಯಾಂಗ್ ವಾರ್ ನಿಂತು ಅದು ಯಾವುದೋ ಕಾಲ ಆಗಿತ್ತು. ಆದರೆ ಸೂರಿ ಏನು ಕೊಲೆಯಾದ ಆ ಟೈಮು ಅಂದರೆ ಮಚ್ಚಿಂದ ಕೊಲೆಯಾದ ನಂತರ ಮತ್ತು ಅದಕ್ಕೆ ಮುಂಚೆ ಕೂಡ ಸೂರಿ ಬಂದು ಯಾರು ಗೋವಿಂದನ ಹುಡುಗ ಸೂರಿ ಕಾಮಾಕ್ಷಿ ಪಾಳ್ಯ ಟೀಮ್ಗೆ ಸಪೋರ್ಟ್ ಆಗಿದ್ದ. ಅದೊಂದು ಕಣ್ಣು ಸಹ ಮಚ್ಚಿನ ಹುಡುಗರಿಗೆ ಇತ್ತು. ಇಂಥ ಸಂದರ್ಭದಲ್ಲಿ ಕೊರಂಗು ಒಂದು ಟೀಮ್ ಮೇಲೆ ಅಟ್ಯಾಕ್ ಮಾಡಲೇಬೇಕು ಅಂತ ವಿರೋಧಿ ಪಡೆ ಮುಲಾಮ, ರಾಮ, ಲಕ್ಷ್ಮಣ ಟೋಟ್ಲಿ ಆ ಗ್ಯಾಂಗ್ ಎಲ್ಲ ಸೇರಿ ಡಿಸೈಡ್ ಮಾಡ್ತಾರೆ. ಹಾಗೆ ಡಿಸೈಡ್ ಮಾಡಿದಾಗ ಆ ಒಂದು ಅಟ್ಯಾಕ್ನ ಲೀಡರ್ಶಿಪ್ ಕೊಡೋದು ಹೆಬ್ಬೆಟ್ ಮಂಜನಿಗೆ. ಹೆಬ್ಬೆಟ್ ಮಂಜ ಶಿವಮೊಗ್ಗದ ರೌಡಿ, ಕಳೆದ ಬಾರಿನೇ ಹೇಳಿದ್ದೀನಿ. ಹೆಬ್ಬೆಟ್ ಮಂಜ ತುಕಾರಾಮ್ ಕೇಸಲ್ಲಿ ಬಳ್ಳಾರಿ ಜೈಲಲ್ಲಿದ್ದಾಗ ಈ ಕಡೆ ಬೆಂಗಳೂರಿಂದ ತಮ್ಮಯ್ಯನ ಕೇಸಲ್ಲಿ ಸೂರಿ ಆ್ಯಂಡ್ ಟೋಟಲ್ ಟೀಮು ಅದೇ ಬಳ್ಳಾರಿ ಜೈಲಿಗೆ ಕಮಾನ್ ಎತ್ತಿರ್ತಾರೆ. ಅಲ್ಲಿ ಪರಿಚಯ ಆಗೋದು ಸೂರಿ. ಆ ನಂತರ ಹೆಬ್ಬೆಟ್ ಮಂಜ ಬಿಡುಗಡೆ ಆದ ನಂತರ ಮುಲಾಮ್ಗೆ ಪರಿಚಯ ಆಗ್ತಾರೆ. ಸೂರಿನೂ ಅಷ್ಟೊತ್ತಿಗಾಗಲೇ ತನ್ನದೇ ಒಂದು ಸ್ವಂತ ಟೀಮ್ ಕಟ್ಕೊಂಡು ಓಡಾಡ್ತಿರ್ತಾನೆ. ಅಂದರೆ HK ಜಡಳಿ ಕೃಷ್ಣಪ್ಪ ಅವ್ರ ಕಡೆ ಇಲ್ಲ, ರೌಡಿಸಮಲ್ಲಿ ಹಾಗೆ ಹೋಗ್ತಾ ಅವ್ರದ್ದೇ ಓನ್ ಟೀಮ್ ಕಟ್ಕೋತಾರೆ, ಓನ್ ಡೀಲಿಂಗ್ಗಳು, ಓನ್ ಇದು ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೆಬ್ಬೆಟ್ ಮಂಜಗೂ ಸೂರಿಗೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿಲ್ಲ. ಬಟ್ ಆದರೆ ಅಂತರ ಇರುತ್ತೆ ಕೆಲವು ದಿನ, ಕೆಲವೊಮ್ಮೆ ಟೈಮೇ ಹಂಗಾಗುತ್ತೆ. ಅಂಥ ಟೈಮಲ್ಲಿ ಹೆಬ್ಬೆಟ್ ಮಂಜನ್ನ ಈ ಕೊರಂಗು ಟೀಮ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ನಿಯೋಜಿಸ್ತಾರೆ, ಫಿಕ್ಸ್ ಮಾಡ್ತಾರೆ. ಓಕೆ, ಹೆಬ್ಬೆಟ್ ಮಂಜನಿಗೆ ತುಂಬ ಇಂಪಾರ್ಟೆಂಟ್ ವಿಚಾರ ಇದರಲ್ಲಿ ಅಂದರೆ, ಬಹುಶಃ ಇದೋರು ಇಷ್ಟು ಸುದ್ದಿ ಆಗಿದ್ರು, ನಾನು ಇಷ್ಟು ಸುದ್ದಿಗಳು ಬರೆದಿದ್ರು, ನಾನು ಅಷ್ಟು ಡೀಟೇಲಾಗಿ ಬರೆದಿಲ್ಲ. ಅಂದರೆ ಬರೆದಿದ್ದೀನಿ. ನಾನು ಹೇಳ್ತಾರೆ ಈ ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಹೆಬ್ಬೆಟ್ ಮಂಜನಿಗೆ ಕೊರಂಗು ಟಾರ್ಗೆಟ್ ಅಲ್ವೇ ಅಲ್ಲ. ಓಕೆ, ಮುಲಾಮಂಗೆ ಟಾರ್ಗೆಟ್ ಆಗಿರ್ತಾನೆ, ಮುಲಾಮ ಹೆಲ್ಪ್ ಮಾಡಿರ್ತಾನೆ ಹೆಬ್ಬೆಟ್ ಮಂಜಿಗೆ ಮುಂಚೆಯಿಂದ ಎಲ್ಲ ಹೊಡಿಬೇಕು ಅಂತ ಹೇಳ್ತಾರೆ. ಆ ಕಾರಣನೂ ಇಟ್ಕೊಂಡಾಗ್ಬೇಕಾರೆ. ಆದರೆ ಹೆಬ್ಬೆಟ್ ಮಂಜನಿಗೆ ನಿಜವಾದ ಟಾರ್ಗೆಟ್ ಅಂದರೆ ಮಾರೇನಹಳ್ಳಿ ಜಗ್ಗ. ತಿಮ್ಮೇನಹಳ್ಳಿಲಿ ಇರ್ತಕ್ಕಂಥ ಪಕ್ಕದ ಮಾರೇನಹಳ್ಳಿ ಜಗ್ಗನಿಗೂ ಹೆಬ್ಬೆಟ್ಗೂ ಯಾಕೆ? ದೇರ್ ಲೈಸ್ ದ ಪಾಯಿಂಟ್. ಸೂರಿ ಕೊಲೆ ಆಗುತ್ತೆ ಅಂತ ಹೇಳಿದ್ದೆ ನಿಮಗೆ. ಸೂರಿ ಆವಾಗ ತಿಮ್ಮೇನಹಳ್ಳಿ ಗ್ಯಾಂಗ್ ವಾರ್ ಗೋವಿಂದ ವರ್ಸಸ್ ತಮ್ಮಯ್ಯ ನಡೆದಾಗ ಸೂರಿ ಇದ್ದಿದ್ದು ಪಕ್ಕ ಗೋವಿಂದನ ಟೀಮಲ್ಲಿ. ಸೂರಿ ತಮ್ಮಯ್ಯ ಅವ್ರ ಮೇಲೆ ಆ ಕಾಲದಲ್ಲಿ ಒಂದು ಸಲ ಅಟ್ಯಾಕ್ ಟ್ರೈ ಮಾಡಿದ್ದ, ಆಗಿರಲಿಲ್ಲ. ತಮ್ಮಯ್ಯ ಅವ್ರು RX ಅಲ್ಲಿ ಹೋಗ್ತಾರೆ, ಎಸ್ಕೇಪ್ ಆಗೋಗಿದ್ರು. ಅದೊಂದು ಘಟನೆ. ಅದು ಬಿಟ್ಟರೆ ತಿರ್ಗಾ ಮಾರೇನಹಳ್ಳಿ ಜಗ್ಗ ಸೂರಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ದ. ಅಂದರೆ ಆ ಕಾಲಕ್ಕೆ ಗೋವಿಂದ ಸೂರಿನ ಅರುಣನ, ಇವರಿಬ್ಬರು ಗೋವಿಂದನ ಮೇಯ್ನ್ ಗ್ಯಾಂಗ್ ಹುಡುಗರು. ಅರುಣ ಯಾರು ಅಂದರೆ ಜಸ್ಟ್ ನೆನಪು ಮಾಡ್ಕೊಳ್ಳಿ ಅಂಡರ್ವರ್ಲ್ಡ್ ಹಿಸ್ಟ್ರಿನ. ಲೇಔಟ್ ಮಂಜಿನ ಕೊಲೆ ಕೇಸಲ್ಲಿದ್ದ ಅರುಣ, ಅಂದರೆ ಲೇಔಟ್ ಮಂಜಿನ ಕೊಲೆ ಕೇಸ್ಗೂ ಮುಂಚೆನೇ ಹೇಳ್ತಾರೆ ಘಟನೆ. ಸೂರಿ ಮತ್ತು ಅರುಣನ ಮಾರೇನಹಳ್ಳಿ ಜಗ್ಗ ಟೀಮ್ ಅಟ್ಯಾಕ್ ಮಾಡಿತ್ತು. ಆವಾಗ ಸೂರಿ ಎಸ್ಕೇಪು, ಅರುಣ ಸ್ಪಾಟ್.
ಸಾರಿ, ಲೇಔಟ್ ಮಂಜನ್ ಮರ್ಡರ್ ಆದಮೇಲೆ ಅರುಣ ಸತ್ತಿದ್ದು. ಲೇಔಟ್ ಮಂಜನ್ ಕೇಸಲ್ಲಿ ಇದ್ದವನು ಮೇಯ್ನ್ ಯಾರು ಅರುಣ. ಮಾಮೂಲಿ ನಿಮ್ಗೆ ಗೊತ್ತಾ, ಲೇಔಟ್ ಮಂಜನ್ ಹೊಡೆದಿದ್ದೆ ಗೋವಿಂದ ಆ್ಯಂಡ್ ಟೀಮ್. ಸೊ ಸೂರಿ ಬಂದು ಯಾರಿಗೆ ದುಶ್ಮನ್ ಅವಾಗ ಹಿಂದಿನ ಕರೆಕ್ಟಾಗಿ ತಿಳ್ಕೊಂಬಂದ್ರೆ ಹಂತವಾಗಿ ಯಾರಿಗೆ ದುಶ್ಮನ್ ಸೂರಿ? ಮಾರೇನಹಳ್ಳಿ ಜಗ್ಗನ್ಗೆ ದುಶ್ಮನ್ ಒಂದು. ಆಮೇಲೆ ಸೂರಿ ಕೊಲೆಯಲ್ಲಿ ಕೊರಂಗು ಕೋತಿರಾಮಲ್ಲ ಎಷ್ಟೇ ಜನ ಇರ್ಬೋದು, ಆದರೆ ಮೇಯ್ನ್ ಬೆಂಬಲ ಇದ್ದಿದ್ದು ಅಂದರೆ ಯಾರು ಹೊಡೆದ್ರೋ ಅವ್ರಿಗೆ ಪೆದ್ಗುಂಡ, ಸುಜಿ, ರೇವಂಡ್ ಅದರ್ಸ್ ಇದಾರಲ್ಲ, ಈ ಟೀಮ್ಗೆ ಬೆಂಗಾಲವಾಗಿ ನಿಂತಿದ್ದಿದ್ದು ಮಾರೇನಹಳ್ಳಿ ಜಗ್ಗ. ಇದು ಪಕ್ಕಾ ಗೊತ್ತಿತ್ತು ಯಾರಿಗೆ? ಹೆಬ್ಬೆಟ್ ಮಂಜನ್ಗೆ. ಸೊ ಸೂರಿಗೆ ಕೊಲೆಗೆ ರಿವೆಂಜ್ ತೀರಿಸ್ಕೋಬೇಕಾದ್ರೆ ಹೆಬ್ಬೆಟ್ ಮಂಜನ್ನ ಕಣ್ಣು ಮುಂದೆ ಇದ್ದಿದ್ದು ಶತ್ರು, ಮುಖ್ಯ ಶತ್ರು ಅಂದರೆ ಮಾರೇನಹಳ್ಳಿ ಜಗ್ಗ. ಜಗ್ಗನ ಮೇಲೆ ಅಟ್ಯಾಕ್ ಆಗುತ್ತಾ ನೋಡಿ, ಮುಂದಕ್ಕೆ ಹೇಳ್ತೀನಿ. ಆ ದಿನ ಯಾವತ್ತೂ ಭೂಗತ ಜಗತ್ತು ಮರೆಯೋಕ್ಕಾಗದೇ ಇರೋಂತಹ ದಿನ. 16/10/2006 ಇಸ್ವಿ. ಯಾಕೆಂದರೆ ಆ ದಿನ ಇಡೀ ಭೂಗತ ಜಗತ್ತಿನ ಇಲ್ಲಿ ಎಂದೂ ಯಾವತ್ತೂ ನಡೆದೇ ಇರೋಂಥ ಒಂದು ಭೀಕರವಾದ ಘಟನೆ ನಡೆಯುತ್ತೆ. ಅವತ್ತು ಅಂದರೆ 16ನೇ ತಾರೀಕು 10ನೇ ತಿಂಗಳು 2006 ಇಸ್ವಿ. ಆ ಡೇಟಲ್ಲಿ ಬೆಳಗಿನ ಜಾವ 7 ಗಂಟೆಗೂ 7:15 ಚಿತ್ರದುರ್ಗದಿಂದ ಎಸ್ಕಾರ್ಟ್ಸ್ ವ್ಯಾನು ಹೊರಡುತ್ತೆ. ಸೊ ಆ ದಿನ ಚಿತ್ರದುರ್ಗ ಜೈಲಿನಿಂದ ಬೆಳಗಿನ ಜಾವ 7 ಗಂಟೆ ಅಥವಾ 7:15 ಕೊರಂಗು ಒಂದು ಟೀಮ್ ಟೋಟ್ಲಿ ಎಸ್ಕಾರ್ಟ್ಸಲ್ಲಿ ಬೆಂಗಳೂರು ಕಡೆ ಹೊರಡ್ತಾರೆ. ಯಾಕಂದರೆ ಅವತ್ತು ಕೇಸ್ ಇರುತ್ತೆ. ಬೆಳಗ್ಗೆ 7 ಇಲ್ಲ 7:15 ಬಿಟ್ಟವರು ಕೋರ್ಟ್ ಹತ್ರ ಒಂದು 11:15 12 ಗಂಟೆ ಅಷ್ಟು ಬಂದಿರ್ತಾರೆ. ಇಲ್ಲಿ ಬೆಂಗಳೂರು ಸೆಷನ್ ಕೋರ್ಟಲ್ಲಿ. ಆವತ್ತು ಕೋರ್ಟ್ದು ಎಲ್ಲ ಕಲಾಪಗಳು ಮುಗಿಸ್ಕೊಂಡು ಅಟೆಂಡ್ ಆಗಿ ಮತ್ತೊಂದು ಎಲ್ಲ ಮಾಡಿ ವಾಪಸ್ಸು ದುರ್ಗಕ್ಕೆ ಹೊರಡಬೇಕು. ಹೊರಡೋ ಟೈಮಲ್ಲಿ ತುಮಕೂರು ಹತ್ರನ ಎಲ್ಲೋ ಒಂದು ಕ್ವಾಲಿಸು ಸ್ವಲ್ಪ ಹಿಂದೆ ಮುಂದೆ ಅಡ್ಡ ಆ ಥರ ಎಲ್ಲ ಆಗುತ್ತೆ. ಆಗಲೇ ಡೌಟ್ ಬರುತ್ತೆ ಯಾರಿಗೆ? ಕೋತಿರಾಮಂಗೆ, ಲಿಂಗನಿಗೆ, ಎಲ್ಲರಿಗೂ ಡೌಟ್ ಬರುತ್ತೆ. ಏನಿದ್ರು ಫಾಲೋಗೆಲ್ಲ ಮಾಡ್ತಾವ್ರೆ ಹೊಡಿತಾರೆ. ಅಷ್ಟೊತ್ತಿಗಾಗಲೇ ಇವರು ಭಾಳ ಎಚ್ಚೆತ್ಕೊಂಡಿದ್ರು. ಅಂದರೆ ಇವರು ನಾವು ಒಳಗಿದ್ದೀವಿ ಅಂತ ಒಳಗೆ ಬಂದು ಹೊಡೆಯೋಕ್ಕಾಗಲಿಲ್ಲ ಅಂದರು. ಈ ಎಸ್ಕಾರ್ಟ್ ಟೈಮಲ್ಲಿ ನಾನು ಹೊಡಿಬೋದೇನೋ ಅನ್ನೋ ಇದು ಅವಾಗ ಟೋಟ್ಲಿ ಆ ಟೀಮಲ್ಲಿ ಒಂದು ಗುಸು ನಡೀತಾ ಇರುತ್ತೆ. ಶತ್ರುಗಳು ಅಟ್ಯಾಕ್ ಮಾಡ್ಬೋದೇನೋ ಅಂತ. ನೆನಪಿರಲಿ, ಇದಕ್ಕೆ ಮುಂಚೆ ತುಮಕೂರಿಂದ ಮೈಸೂರಿಗೆ ಹೋದಾಗ ಮಧ್ಯದಲ್ಲಿ ಮದ್ದೂರಿಂದ ನಾನು ಶೂಟಿಂಗ್ ಮಾಡ್ಕೊಂಡು ಹೋಗಿದ್ದೆ. ಆವಾಗ ಲಕ್ಷ್ಮಣ ಮಂಡ್ಯ ಜೈಲಲ್ಲಿದ್ದ, ಜಡೇಜ, ರವಿ, ಲಕ್ಷ್ಮಣ ಎಲ್ಲ. ಆವಾಗಲೇ ಅಟ್ಯಾಕ್ ಆಗಬೇಕಾಗಿತ್ತು ಅಂತ ಹೇಳ್ತಿದ್ರು. ಬಟ್ ನಾನು ವಿತ್ ಕ್ಯಾಮ್ರಾ ಶೂಟಿಂಗ್ ಅದನ್ನ ಎಪಿಸೋಡ್ ಮಾಡಬೇಕು, ಇವ್ರ ಬಗ್ಗೆ ಇಂಟ್ರ್ಯೂ ಮಾಡಿಬಿಟ್ಟು ಲಿಂಗನ್ನ ಹೊರಗನ್ನೆಲ್ಲ ಫಾಲೋ ಮಾಡಿದ್ದೆ. ಅಪ್ ಟು ಮೈಸೂರು ತನಕ ಹೋಗಿದ್ದೆ. ಪುಣ್ಯ ಆವತ್ತೇನಾಗಿಲ್ಲ. ಆದರೆ ಇಲ್ಲಿ ಬೆಂಗಳೂರಿಂದ ದುರ್ಗಕ್ಕೆ ಹೊರಟಾಗ ಹಿರಿಯೂರ ಹತ್ರ ಗಾಡಿ ನಿಲ್ಲಿಸಿದ್ದಾರೆ ಊಟಕ್ಕೆ ಅಂತ. ಅದೇನು ಅವರ ದುರಂತವೋ ಏನೋ ಗೊತ್ತಿಲ್ಲ. ನಾನು ಕೇಳಿದ ಪ್ರಕಾರ, ಆವಾಗಿನ ಸುದ್ದಿ ಪ್ರಕಾರ, ಕೋಳಿ ಶಿವಂದು ಬರ್ತಡೇ ಹೊತ್ತು ಜೈಲಲ್ಲೇ ಪಾರ್ಟಿ ಗಿಟ್ಟಿ ಇತ್ತೋ ಏನೋ. ಹಿರಿಯೂರಿಂದ ಇನ್ನು ಎಷ್ಟೊತ್ತು, ಇನ್ನು 1 ಅವರ್ ಇರ್ಬೋದು, 1.5 ಅವರ್ ಇರ್ಬೋದೇನೋ. ದುರ್ಗ ಸ್ವಲ್ಪ ಹತ್ರನೇ, ತೀರಾ ದೂರ ಇಲ್ಲ. ಆದರೆ ಊಟ ಮಾಡಬೇಕು ಅಂತ ಕೆಲವರು ಹೇಳಿ ನಿಲ್ಲಿಸಿದ್ರು ಗಾಡಿ ನಿಲ್ಲಿಸಿ ದಾಬಾ ಒಳಗೆ ಹೋಗಿದ್ದಾರೆ, ಊಟನೂ ಮಾಡಿದ್ದಾರೆ. ಅದೇನೋ ಕೃಷ್ಣನ ಹಣೆ ಬರ ಅವತ್ತು ಕೃಷ್ಣನೇ ಬೇಗ ಊಟ ಎಲ್ಲ ಮುಗಿಸಿ ಆಚೆಗೆ ಬಂದಿದ್ದಾನೆ. ಒಳಗಡೆ ಕೋತಿರಾಮ, ಜಾನಿ, ಲಿಂಗ, ದೀಪು ಟಾಯ್ಲೆಟ್ ಹತ್ರ ಹೋಗಿದ್ದ ಅನಿಸುತ್ತೆ ಊಟ ಮಾಡಿಬಿಟ್ಟು ಕೈ ತೊಳೆಯೋಕ್ಕೋ ಏನೋ ಒಟ್ಟು ಹೋಗಿದ್ದ. ಆ ಟೈಮಲ್ಲಿ ನುಗ್ಗಿದ್ದು ಅಂದರೆ ಹೆಬ್ಬೆಟ್ ಮಂಜ, ವೆಂಕಿ, ಜಗ್ಗಿದ್ನ ಸೆಕೆಂಡ್ ಸ್ಟೇಜು ಇಲ್ಲ, ಈ ಥರ ಸುಮಾರು ಒಂದು ದೊಡ್ಡ ಗ್ಯಾಂಗು ವಿತ್ ಗನ್ನು ಲಾಂಗು ಮುಚ್ಚಾಲೆ ಹಿಡ್ಕೊಂಡು ಅಟ್ಯಾಕ್ ಮಾಡಿರ್ತಾರೆ. ಮೋಸ್ಟ್ಲಿ 1 ಕ್ವಾಲಿಸು, 1 ಮಾರುತಿ ವ್ಯಾನು ಅಥವಾ 3 ಗಾಡಿನೂ ನನಗೆ ಗೊತ್ತಿಲ್ಲ. ಆ ಕತ್ಲಲ್ಲಿ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ. ಇವರು ಹೋಗೋಕ್ಕೂ ಕೃಷ್ಣನೇ ಫಸ್ಟ್ ಆಚೆಗೆ ಬಂದ್ಬಿಡೋದು.
ಮಂಡ್ಯ ಕೃಷ್ಣ ಕೊಲೆ ಮೊಕದ್ದಮೆ ಮತ್ತು ಬನಾಯಸ್ ಅನ್ನೋ ವಯಲಿಕವಾಲ್ ಸ್ಟೇಷನ್ನಲ್ಲಿರ್ತಕ್ಕಂಥ ಒಂದು 307 ಆರೋಪದಲ್ಲಿ ಕೃಷ್ಣ ಅಲಿಯಾಸ್ ಕೊರಂಗು ಮತ್ತು ಸಹಚರನ ಕರ್ಕೊಂಬಂದರು ಚಿತ್ರದುರ್ಗ ಜೈಲಿನಿಂದ. ಸುಮಾರು 12 ಗಂಟೆಗೆ ನ್ಯಾಯಾಲಯಕ್ಕೆ ಕರ್ಕೊಂಬಂದಾಗ ನ್ಯಾಯಾಲಯದಲ್ಲಿ 4:15 ಆಗಿತ್ತು ಸಾಯಂಕಾಲ. ಅವ್ರನ್ನ ಮತ್ತೆ ನ್ಯಾಯಾಲಯಕ್ಕೆ ಕೋರ್ಟ್ಗೆ ಜೈಲಿಗೆ ಕಳಿಸ್ಕೊಟ್ರು. ನನಗೆ ಸುಮಾರು 7:30-8 ಗಂಟೆಯಲ್ಲಿ ನನಗೊಂದು ದೂರವಾಣಿ ಕರೆ ಬಂತು. ಕೃಷ್ಣ ಮತ್ತು ಸಹಚರಿಗೆ ಈ ಥರ ತೊಂದರೆ ಆಗಿದೆ, ಎಲ್ಲೋ ಊಟ ಮಾಡುವಂಥ ಜಾಗದಲ್ಲಿ ಅಪರಿಚಿತರು ಬಂದು ಅವರಿಗೆ ಫೈರ್ ಮಾಡಿದ್ರು. ಆ ಫೈರ್ ಮಾಡೋದಂಥ ಘಟನೆಯಲ್ಲಿ ದೀಪು ಅಲಿಯಾ ಸಂದೀಪ್ ಅನ್ನೋ ವ್ಯಕ್ತಿ ಮೃತಪಟ್ಟ. ಕೃಷ್ಣ ಅವರಿಗೆ ಮಲ್ಟಿಪಲ್ ಇಂಜುರೀಸ್ ಆಗಿದೆ ಅಂತ ನನಗೆ ವರ್ತಮಾನ ಬಂತು. ಚಿತ್ರದುರ್ಗ ಹಾಸ್ಪಿಟಲಲ್ಲಿ ಕೊರಗು ಕೃಷ್ಣ ಅವರಿಗೆ ಫಸ್ಟ್ ಏಡ್ ಮಾಡಿ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಿಮ್ಯಾನ್ಸ್ ಆಸ್ಪತ್ರೆಗೆ ಕರ್ಕೊಂಬಂದಿದ್ದಾರೆ. ನಿಮ್ಯಾನ್ಸ್ ಆಸ್ಪತ್ರೆಯಲ್ಲಿ ಪೊಲೀಸ್ ಅಧಿಕಾರಿಗಳು, ಡಾಕ್ಟ್ರುಗಳು ಮತ್ತು ನಾನು ಅವ್ರನ್ನ ನೋಡಲಾಗಿ ವೈದ್ಯರ ಪ್ರಕಾರ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ, ವೈದ್ಯರು ತಪಾಸಣೆ ಮಾಡಿದಾಗ ಅವರಿಗೆ ಒಂದು ಬುಲೆಟ್ ಬೆನ್ನಿನಲ್ಲಿ ಒಕ್ಕಿ ಕತ್ತಲ್ಲಿ ಸ್ಟ್ರಕ್ ಆಗಿದೆ. ಅದನ್ನು ವೈದ್ಯರ ಹೇಳಿಕೆ ಪ್ರಕಾರ ವೈದ್ಯನ ನಾನು ವಿಚಾರ ಮಾಡಲಾಗಿ, ಇದು ಯಾವ ರೀತಿ ತೊಂದರೆ ಇಲ್ಲ ಅಂತ ವಿಚಾರ ಮಾಡಲಾಗಿ ವೈದ್ಯರು ಇದು ಏನು ಜೀವಕ್ಕೇನು ಅಪಾಯ ಇಲ್ಲ, ಇದು ಒಂದು ಕೃಷ್ಣನಿಗೆ ಪುನರ್ಜನ್ಮ, ಈಗ ಅದನ್ನು ರಿಮೂವ್ ಮಾಡ್ತಾ ಇದ್ದಾರೆ, ಬುಲೆಟ್ನ ತೆಗಿತಾ ಇದ್ದಾರೆ ಆಚೆಗಡೆ. ಎಲ್ಲರಿಗೂ ದಾಬಾದಿಂದ ಆಚೆಗೆ ಕೃಷ್ಣನಿಗೆ ಮಚ್ಚಲ್ಲಿ ಹೊಡೆದವ್ರೆ. ಮತ್ತು ಶೂಟ್ ಮಾಡೋದು ಅದು ಹೆಂಗೆ ಬೈ ಮಿಸ್ಟೇಕೋ ಏನೋ ಗೊತ್ತಿಲ್ಲ, ಅಲ್ಲಿ ಟಾಯ್ಲೆಟಲ್ಲಿ ಇದ್ದಂಥ ದೀಪಿಗೆ ಫಸ್ಟ್ ಫೈರ್ ಆಗಿರೋದು. ಫೈರ್ ಆಗಿ ಮೋಸ್ಟ್ಲಿ ಹೆಬ್ಬೆಟ್ ಮಂಜಾನೇ ಅನಿಸುತ್ತೆ ಮುಖ್ಯವಾಗಿ ಅವ್ರು ನಿಂತಿದ್ದು ಅಟ್ಯಾಕ್ಗೆ. ದೀಪಿಗೆ ಫೈರ್ ಮಾಡಿ ರಪ್ಪಂತ ಅದೇ ಗನಲ್ಲಿ ಹಂಗೆ ತಿರ್ಗಾ ಕೊರಂಗು ಕೃಷ್ಣನಿಗೆ ಫೈರ್ ಮಾಡಿರೋದು. ಹಿಂಗೆ ಇಲ್ಲಿ ಹೋಗಿರೋ ಗುಂಡು ಇಲ್ಲಿಗೆಲ್ಲೋ ಬಂದೈತೆ, ಆಚೆಗೆ ಬಂದಿಲ್ಲ, ಅದು ಕ್ರಾಸ್ ಆಗಿದೆಯೋ ಏನೋ ಗೊತ್ತಿಲ್ಲ. ಆಚೆಗೆ ಬಂದರೆ ಸ್ಪಾಟು, ಹಾರ್ಟಿಂದಾನೆ ಆಚೆಗೆ ಬಂದಿರೋದು, ಬಿದ್ದಿಲ್ಲ. ಆಮೇಲೆ ಕೃಷ್ಣನಿಗೆ ಕೈ ಬೆರಳುಗಳು ಎಲ್ಲ ಭಾಳ ಒಟ್ಟು ಭೀಕರ ಘಟನೆ. ಇದು ವಿಷಯ ಗೊತ್ತಾಗಿ ದಾಬಾ ಒಳಗಿದ್ದಂಥ ಲಿಂಗ, ಕೋತಿರಾಮ ಮತ್ತು ಕುಲ್ಡಾಸೀನ ಇವ್ರೇನು ಮಾಡಿದ್ರು, ಟೇಬಲ್ ಮೇಲೆ ಗನ್ಗಳಿತ್ತು. ಯಾರ್ದು ಎಸ್ಕಾರ್ಟ್ಸ್ ಪೊಲೀಸ್ ಇರ್ತಾರಲ್ಲ, ಇವ್ರನ್ನ ಬೆಂಗಾಲ್ಗೆ ಅಂತ ಹೋಗಿರ್ತಾರಲ್ಲ, ಕೋರ್ಟ್ಗೆ ಹೋಗಿ ಕರ್ಕೊಂಬರೋ ಇದು ಅಂತ, ಅಲ್ಲಿ ಪೊಲೀಸರು ಟಾಯ್ಲೆಟ್ಗೆ ಹೋಗಿದ್ರು ಅಥವಾ ಆ ಕಡೆ ಹೋಗಿರೋ ಏನೋ ಹೊಟ್ಟೆಲಿ ಗನ್ ಇತ್ತು, ಗನ್ಗಳೇ ಎತ್ಕೊಂಡ್ಬಂದ್ಬಿಟ್ಟವ್ರು ವಾಪಸ್. ಹಾಗೆ ಗನ್ ಎತ್ಕೊಂಡು ಬಂದಿದ್ದಕ್ಕೆ ಈ ಅಟ್ಯಾಕ್ ಅಲ್ಲಿಗೆ ನಿಲ್ತು, ಎಲ್ಲ ಡಿಸ್ಪೋಸ್ ಆದರು. ಹಾಗೆ ಆಗಿದ್ದು ಅಟ್ಯಾಕು. ಆದರೆ ಈ ಅಟ್ಯಾಕಲ್ಲಿ ಹೆಬ್ಬೆಟ್ ಮಂಜಿನ ಉದ್ದೇಶ ಈಡೇರಲಿಲ್ಲ. ಯಾಕೆ ಅಂದರೆ ಹೆಬ್ಬೆಟ್ ಮಂಜ ಮುಖ್ಯವಾಗಿ ಬಂದಿದ್ದು ಮಾರೇನಹಳ್ಳಿ ಜಗ್ಗನಿಗೋಸ್ಕರ. ಮಾರೇನಹಳ್ಳಿ ಜಗ್ಗ ಅವತ್ತು ಚಿತ್ರದುರ್ಗ ಜೈಲಲ್ಲಿ ಇದ್ರೂ ಇವ್ರ ಟೀಮ್ ಜೊತೆ ಕೋರ್ಟ್ಗೆ ಹೋಗಿಲ್ಲ. ಅದೇನು ಅವರು ಆ ಡೇಟಿಂದ ಮುಂದಕ್ಕೆ ಹಾಕ್ಸ್ಕೊಂಡೋ ಅದೇನು ಕಥೆನೋ ಅಥವಾ ಆ ಡೇಟ್ ಇರಲಿಲ್ವೋ ಅದೇನು ಟೆಕ್ನಿಕಲಿ ಗೊತ್ತಿಲ್ಲ, ಒಟ್ಟು ಜಗ್ಗ ಇಲ್ಲ. ಹಾಗೆ ಕೊರಂಗೂರಲ್ಲಿ ಅಟ್ಯಾಕ್ ಆಗುತ್ತೆ, ಲಿಂಗನೇ ಗಾಡಿ ಎತ್ಕೊತಾನೆ, ಎಸ್ಕಾರ್ಟ್ಸ್ ಗಾಡಿ ಓಡಿಸ್ತಾನೆ, ಸೀದಾ ಹಿರಿಯೂರು ಹಾಸ್ಪಿಟ್ಲಿಗೆ, ದುರ್ಗದ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಫಸ್ಟ್ ಏಡು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಅದಾದಮೇಲೆ ಆಗಲ್ಲ ಬೆಂಗಳೂರಿಗೆ ಹೋಗ್ಬೇಕಂತ ಬೆಂಗಳೂರಿಗೆ ಕಡೆ ಬರ್ತಾರೆ. ಬೆಂಗಳೂರು ಕಡೆ ಇವ್ರು ಬಂದಾಗ ನಾನೆಲ್ಲಿರ್ತೀನಿ, ನಾನು ನಮ್ಮ ಕ್ಯಾಮ್ರಾಮನ್ ಡ್ರೈವರ್ ಎಲ್ಲಿರ್ತೀವಿ, ನಮ್ಮ ನೆಲಮಂಗಲದ ಈ ಕಡೆ ಬೆಂಗಳೂರು ಕಡೆಗೆ ಲಾಸ್ಟ್ ಇದರಲ್ಲಿ ನಿಲ್ಲಿಸಿರ್ತೀವಿ ಗಾಡಿನ ರೆಡಿ, ಆ ಕಡೆ ತಿರ್ಕೊಂಡು ಒಯ್ ಅಂತ ಆಂಬುಲೆನ್ಸ್ ಸೌಂಡು, ಜೀಪು, 3 ಗಾಡಿ
3 ಗಾಡಿ ಟೋಲ್ ಹತ್ರ ಬರ್ತಾರೆ, ಟೋಲ್ ಗಿಲ್ ಎಲ್ಲ ಓಪನ್ ಸೀದಾ ಹೋಗ್ತಾರೆ. ಹಿಂದೆ ಯಾವುದು ಒಂದು ಗಾಡಿ ಹೋಗಲ್ಲ. ಹಿಂದೆಗಡೆ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಕ್ಯಾಮ್ರಾ ಅಲ್ಲಿಂದ ನಿಮ್ಯಾನ್ಸ್ ತನಕ ನಾನು ಫಾಲೋ ಮಾಡ್ತೀನಿ. ನನಗೆ ಆ ಟೈಮಲ್ಲಿ ಯಾರೋ ಫೋನ್ ಮಾಡ್ತಾರೆ, ಹಿಂದೆ ಯಾರು ಬರ್ತಾರ ನೀವು? ಹೌದು ನಾನೇ ಬರ್ತಾರೆ. ಅದನ್ನು ಅಲ್ಲ ಡೌಟ್ ಆಯಿತು, ಅದಕ್ಕೆ ಕೇಳಿದ್ರು. ಅಂದ್ಕೊಂಡು ನೀವು ಬಿಟ್ಟರೆ ಯಾರು ಫಾಲೋ ಮಾಡೋಕ್ಕಾಗಲ್ಲ ಅಂತಂದರು. ಸೀದಾ ನಿಮ್ಯಾನ್ಸ್ ಹತ್ರ ಹೋಯ್ತು. ನಿಮ್ಯಾನ್ಸ್ ಹತ್ರ ಲಾಯರ್ ಮಂಜು ಅವರು ಇದ್ದರು. ಅವನು ಕೇಳಿದೆ, ಏನು ಸರ್ ಹಿಂಗೆಲ್ಲ ಆಯಿತು ಅಂತೆಲ್ಲ ಹೇಳಿದೆ. ಕೃಷ್ಣನ ಒಳಗಡೆ ಟ್ರೀಟ್ಮೆಂಟ್ಗೆ ಕರ್ಕೊಂಡೋದ್ರು. ಲಾಯರ್ ಮಂಜು ಅವ್ರ ಹತ್ರ ಬೈಟ್ಸ್ ತೊಗೊಂಡೆ. ಲಾಯರ್ ಮಂಜು ಅಂದರೆ ಆ ಕಾಲದಲ್ಲಿ ಭಾಳ ಫೇಮಸ್, ಪಾಪ ಇಲ್ಲ ಈಗ. ತಿಮ್ಮೇನಹಳ್ಳಿಯಲ್ಲಿದ್ದರು ಅವರು. ಅವ್ರಿಗೆ ತಮ್ಮಯ್ಯ, ಮಚ್ಚ, ಕೊರಂಗು ಎಲ್ಲ ಚಿಕ್ಕವರಿಂದ ಎಲ್ಲ ಗೊತ್ತು. ಈ ಅಪ್ಪನೇ ಸುಮಾರು ಕೇಸ್ಗಳಿಗೆ ಅವ್ರ ಕೇಸ್ಗಳು ನೋಡ್ತಾಯಿದ್ರು ಆ ಟೈಮ್ ಒಂದು ಕಾಲದಲ್ಲಿ. ಅಲ್ಲಿ ಕೊರಂಗು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ಗೆ ಅಂತ ಸೇರಿಕೊಂಡಿತ್ತು. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.